ಲೇ ಜವರ, ನಿನ್ನ ಮಗ ಅವಳ ಜೊತೆ ಹೋಗವನಲ್ಲ, ಇನ್ನೂ ಬಂದಿಲ್ವೇನ್ಲಾ? ಇನ್ನೂ ಬರ್ನಿಲ್ಲ ಕಣವ. ಇನ್ನೇನು ಬರ್ತಾನೆ. ನೀನು ಊಟ ಮಾಡ್ಕೊ ಹೋಗವಾ. ಊಟ ಮಾಡೋದು ಹಂಗಿರ್ಲಿ, ಮೊದಲು ಅವನಿಗೆ ಫೋನ್ ಮಾಡು. ಅಜಯ್, ನಾನು ಅವಾಗಿಂದ ಮಾಡ್ತಾನೆ ಅವನಿ ಕಣಜ್ಜಿ. ಅವನ ಆಸ್ಪತ್ರೆಲಿ ಅವನಲ್ಲ, ತೆಗಿತಾ ಇಲ್ಲ. ಆಮೇಲೆ ಮಾಡ್ತಾನೆ ಬಿಡಜ್ಜಿ. ಬತ್ತಾನೆ ಬಿಡು ಅಂತ ಬಿಟ್ಬಿಡೋದಕ್ಕೆ ಅವನೇನು ನಮ್ಮನೆ ಕೆಲ್ಸಕ್ಕೆ ಹೋಗವನ? ಅವಳ ಮನೆ ಕೆಲ್ಸಕ್ಕೆ ತಾನೇ ಹೋಗಿರೋದು. ಮೊದಲು ಫೋನ್ ಮಾಡ್ಲಾ? ಆಯ್ತು ಕಣವ, ಫೋನ್ ಮಾಡ್ತೀನಿ. ಈ ಬಡ್ಡಿ ಐದಂಗಳದ್ದು ಏನು ಒತ್ತಾಸೆ ಬಂದದೋ ಏನೋ, ಸಂಜೆನಾಗೆ ಓಡಾಡಕ್ಕೆ ಹೋಯ್ತಾನೆ. ಇವಾ ಫೋನೇ ಎತ್ತಾ ಇಲ್ಲ ಕಣವ. ಮೊದಲಾಗಿದ್ರೆ ಒಂದು ರಿಂಗ್ ಆಗಕ್ಕಿಲ್ಲ, ಫೋನ್ ಎತ್ಬಿಡೋರು. ಈ ನಡುವೆ ನಾನು ಫೋನೇ ಎತ್ತಕ್ಕಿಲ್ಲ ಅಂತ ಕಣವ ಬಡ್ಡಿ ಐದ. ಏನು, ನಿನ್ ಫೋನ್ ಎತ್ತುತ್ತಾ ಇಲ್ವಾ? ಎತ್ತಪ್ಪ ಫೋನ್ ಮಾಡಿದ್ರೆ ಏನಾಗೈತೋ ಏನೋ ಎತ್ತ ಅಂತ ಕೇಳೋದ್ ಬಿಟ್ಬಿಟ್ಟು ಫೋನ್ ಎತ್ತಕ್ಕಿಲ್ಲ ಅಂತಾನಲ್ಲ, ಅವ್ನಿಗೆ ಎಷ್ಟಿರ್ಬೇಕು? ಅಷ್ಟರ ಮಟ್ಟಿಗೆ ಯಾಕ್ಲಾ ಬಿಟ್ಟೆ ಅವನ್ನ? ಇಲ್ಲ ಕಣವ, ನಾವು ಕಷ್ಟಪಟ್ಟು ಎಲೆಕ್ಷನಲ್ಲಿ ಗೆದ್ಮ್ಯಾಕೆ ಒಂದು ದಿವಸ ಸ್ವಾಮಿಗಳು ಮನೆಗೆ ಬಂದು, ನಿಮ್ಮ ಸೊಸೆ ತುಂಬ ಅದೃಷ್ಟವಂತೆ, ಅವಳ ಕಾಲ್ಗುಣ ತುಂಬ ಚೆನ್ನಾಗದೆ, ಅವಳು ನಿಮ್ಮ ಮನೇಲಿದ್ದರೆ ನೀವು ಮಂತ್ರಿನೂ ಆಗ್ಬೋದು, ಮುಖ್ಯಮಂತ್ರಿನೂ ಆಗ್ಬೋದು ಅಂತ ಹೇಳಿದ್ರು ಕಣವ. ಅದಕ್ಕೆ ನಾನು ಸುಮ್ಮನೆ ಇವ್ನಿ. ಏನು ಮಾವ ಇದು? ಅಜ್ಜಿ ಮೈಂಡ್ಗೆ ಭಾವನಾ ಒಳ್ಳೆಯವಳು ಅನ್ನೋ ಥರ ತುಂಬ್ತಾ ಇದ್ದೀರಲ್ಲ. ಇಲ್ಲ ಇಲ್ಲ ಇಲ್ಲ, ಅಷ್ಟರವರೆಗೂ ನಾನು ಬಿಟ್ಕೊಡ್ಬೇಕಲ್ಲ. ನೋ ಚಾನ್ಸ್. ಅಜ್ಜಿ, ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಹತ್ರ ಹೇಳ್ಕೊಂಬಿಡ್ತೀನಿ. ಅಲ್ಲ ಅಜ್ಜಿ, ಆ ಭಾವನಾ ಜಾತಕ ಸರಿ ಇಲ್ಲ, ಅವಳು ದುರಾದೃಷ್ಟವಂತೆ ಅಂತ ತಾನೆ ಬಂದಿದ್ದ ಗಂಡುಗಳೆಲ್ಲ ಅವಳನ್ನ ಮದುವೆ ಆಗದೆ ವಾಪಸ್ ಹೋಗ್ತಿದ್ದಿದ್ದು. ಅಂದಮೇಲೆ ಈಗ ಹೇಗಜ್ಜಿ ಇದ್ದಕ್ಕಿದ್ದಾಗೆ ಅವಳ ಅದೃಷ್ಟವಂತೆ ಆಗ್ಬಿಡ್ತಾಳೆ? ನನಗೇನೋ ಸ್ವಾಮೀಜಿ ಹೇಳಿದ್ದು ಎಷ್ಟು ಮಟ್ಟಕ್ಕೆ ನಿಜಾನೋ ಸುಳ್ಳು ಅನಿಸ್ತಾ ಇದೆ. ಲೇಜವ್ರ, ಆ ಹುಡುಗಿ ಜಾತಕ ಸರಿ ಇಲ್ಲ ಅಂತ ತಾನೇ ಬಂದಿದ್ದ ಗಂಡೆಲ್ಲ ಒಪ್ಕೊಳ್ದೆ ಇನ್ನೂ ಮದುವೆ ಆಗದೆ ಮನೇಲೆ ಕುಂತಿದ್ದಿದ್ದು. ಈಗ ಅವಳು ಹೆಂಗ್ಲ ಅದೃಷ್ಟ ಆಗ್ಬಿಟ್ಲು? ಕಣವ, ನಾನು ಮೊದಲು ಹಂಗೆ ಅನ್ಕೊಂಡಿದ್ದೆ. ಆದರೆ ನನಗೆ ಓಟೇ ಬೀಳದೇ ಇರೋ ಏರಿಯಾದಲ್ಲಿ ಅತಿ ಹೆಚ್ಚಿಗೆ ಓಟ್ ಬಿದ್ದು ಎಲೆಕ್ಷನ್ಗೆ ಗೆಲ್ಲೋ ಹಂಗಾಗಿದ್ದು. ಆದರೂ ಹೆಂಗವ ನಮ್ಮದೇ ಇರೋಕ್ಕಾಯ್ತದೆ? ಅದು ಅಲ್ಲದೆ ಸ್ವಾಮಿಗಳು ನೀನು ಮುಖ್ಯಮಂತ್ರಿ ಆಗೋ ಅದೃಷ್ಟ ಅದೇ ಅಂತ ಬೇರೆ ಹೇಳ್ಬಿಟ್ರಲ್ಲ. ಅದಕ್ಕೆ ನಾನು ಸುಮ್ಕೆ ಆಗ್ಬಿಟ್ಟೆ. ಇದ್ರೆ ಇರಲಿ ಬಿಡವ, ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ, ನಮಗೇನಂತೆ. ಯವಾ, ಈ ರಾಜಕೀಯ ಕೆಲವು ಸತಿ ನಮಗೆ ನುಂಗ್ಲಾರ್ದೇ ಇರೋ ತುತ್ತಾಗ್ಬಿಡ್ತದೆ ಕಣವ. ನಾವೇ ಹೊಸಿ ತಲೆ ಓಡಿಸ್ಕೋಬೇಕು. ಆಮೇಲೆ ಇನ್ನೊಂದು ವಿಷಯ ಕಣವ, ನಮಗೆ ಈ ಸಚಿವ ಸಂಪುಟ ವಿಸ್ತರಣೆ, ಈ ಚಳಿಗಾಲದ ಅಧಿವೇಶನ, ಪಾರ್ಟಿ ಮೀಟಿಂಗ್ ಅಂತ ಎಲ್ಲ ಅವೇ. ಅದಕ್ಕೆ ನಾನು ಹೊಸಿ ಬೆಂಗಳೂರಿಗೆ ಹೋಗಿ ಬರ್ತೀವಿ. ನಾವು ಮರೋ ಗಂಟ ನೀವ್ಯಾವುದು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಣವ. ಎಲ್ಲ ಹೊಸಿ ತೆಪ್ಪಗಿದ್ದು ಬಿಡಿ. ಅಲ್ಲಿ ಗಂಟ ಅವಳನ್ನ ಎಷ್ಟು ತಟ್ಟಬೇಕೋ ಅಷ್ಟು ತಟ್ಟಿ ಒಂದು ಹದಕ್ಕೆ ತರ್ತೀನಿ ಕಂಡ್ಲಾ. ಇವಾ, ನಾನು ಹೇಳಿದ್ ಕೇಳಿಸ್ತಾ ಇದ್ದದೆ? ಆಯ್ತು ಬಿಡ್ಲಾ. ಚಿನ್ನಮರಿ, ಯಾಕೆ ಇನ್ನೂ ಇಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ದೀರಿ? ನೋಡಿ, ನೀವು ಹೀಗಿದ್ರೆ ನಂಗೆ ಯಾವ ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ನನಗೂ ಅನ್ಸುತ್ತೆ ರೀ, ನಗ್ನಗ್ತಾ ಇರಬೇಕು ಅಂತ. ಆದರೆ ಈ ಪರಿಸ್ಥಿತಿನಲ್ಲಿ
ಹೇಗಿರಬೇಕು, ಯಾವ ಥರ ನಡ್ಕೋಬೇಕು ಒಂದು ಗೊತ್ತಾಗ್ತಿಲ್ಲ. ನೋಡಿ, ನೀವು ಅಜ್ಜಿ ಆರೋಗ್ಯದ ಬಗ್ಗೆ ಓವರ್ ಥಿಂಕ್ ಮಾಡಿ ಹೀಗೆ ಮಾಡ್ಕೋತಾ ಇದ್ದೀರಿ. ಸ್ವಲ್ಪ ಯೋಚನೆಯಿಂದ ಹೊರಗೆ ಬನ್ನಿ. ಈಗ ಅವ್ರನ್ನಾಗಲೇ ಮನೆಗೆ ಕರ್ಕೊಂಡ್ಬಂದಾಗಿದೆಯಲ್ಲ, ಚೆನ್ನಾಗಿ ನೋಡ್ಕೊಳ್ಳೋಣ, ಬೇಗ ಹುಷಾರಾಗ್ತಾರೆ. ಆದರೂ ಅಜ್ಜಿ ಪರಿಸ್ಥಿತಿನ ನೋಡೋಕ್ಕಾಗ್ತಿಲ್ಲ ರೀ. ನನಗೆ ಹೀಗಾಗ್ತಿದೆ ಅಂದರೆ ಅಪ್ಪ ಎಷ್ಟು ಸಂಕಟ ಅನುಭವಿಸ್ತಾ ಇದ್ದಾರೆ ನೀವೇ ನೋಡಿದ್ರಲ್ಲ. ಅದನ್ನು ನೋಡಿದ್ರೇ ಕರಳು ಚೂರು ಅನ್ನತ್ತೆ. ನನಗೂ ಹಾಗೆ ಅನ್ನಿಸ್ತಿದೆ ಚಿನ್ನಮರಿ. ಆದರೆ ಈ ಥರ ಪರಿಸ್ಥಿತಿಗಳು ಎದುರಾದಾಗ ನಾವು ಧೃತಿ ಕೆಡಬಾರ್ದು ಅಲ್ವಾ? ಧೈರ್ಯವಾಗಿ ಅದನ್ನು ಎದುರಿಸ್ಬೇಕು ತಾನೆ. ಇಲ್ಲದೆ ಹೋದರೆ ಇನ್ನೊಂದು ಸಮಸ್ಯೆಗೆ ನಾವೇ ತುತ್ತಾಗ್ತೀವಿ ಅಷ್ಟೆ. ಚಿನ್ನಮರಿ, ಅಪ್ಪ ಆಗಲೇ ನಿಮ್ಮನ್ನು ಕರ್ಕೊಂಡು ಹೋಗೋ ಮಾತಾಡಿದ್ರಲ್ಲ, ನಿಜವಾಗೂ ನಿಮ್ಗೆ ಹೋಗೋಕೆ ಒಪ್ಪಿಗೆ ಇದೆಯಾ? ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ನಾನು ಮನೆಗೆ ಹೋದರೆ ನೀವೊಬ್ಬರೇ ಇಲ್ಲಿ ಅಜ್ಜಿ ನೋಡ್ಕೋಬೇಕಾಗತ್ತೆ. ನೀವು ಹೇಳ್ದಾಗೇನೆ ನಾನು ಅಲ್ಲಿ ಹೋದರೂ ಇಲ್ಲಿನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಹಾಗಂತ ಅಪ್ಪಂಗಿಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಚಿನ್ನಮರಿ, ನೀವು ನನ್ನ ಇಲ್ಲಿ ಒಬ್ಬನೇ ಬಿಟ್ಟು ಹೋದರೆ ನನಗಿರೋದಕ್ಕಾಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನೋಡಿ, ಅಜ್ಜಿನ ಬೇಕಾದರೆ ನಾನು ನರ್ಸ್ಗಳನ್ನ ಇಟ್ಟು ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ. ಆದರೆ ನೀವಿಲ್ದಿರೋ ಮನೇನ ಊಹೆ ಮಾಡ್ಕೊಳ್ಳೋಕ್ಕೂ ನಂಗೆ ಆಗಲ್ಲ. ನೋಡಿ, ದಿನ ಬೆಳಗ್ಗೆ ಎದ್ದು ನಿಮ್ಮನ್ನು ನೋಡಿ ನಿಮ್ಮ ಜೊತೆ ಎರಡು ಮಾತಾಡದೆ ಹೋದರೆ ನಂಗೆ ಇಡೀ ದಿನ ಶೂನ್ಯ ಅನಿಸುತ್ತೆ. ಪ್ಲೀಸ್ ಚಿನ್ನಮರಿ, ಮತ್ತೆ ಅಪ್ಪ ಏನಾದರೂ ಕೇಳಿದ್ರೆ ಆಗಲ್ಲ ಅಂತ ನೀವೇ ಒಂದು ಮಾತು ಹೇಳ್ಬಿಡ್ತೀರಾ? ಸರಿ ರೀ, ಹಾಗೆ ಮಾಡ್ತೀನಿ. ಅಜ್ಜಿ ಹುಷಾರಾದ್ಮೇಲೆ ಮನೆ ಕರ್ಕೊಂಡು ಹೋಗ್ತೀವಲ್ಲ, ಆಗ ನಾನು ಸ್ವಲ್ಪ ದಿನ ಇದ್ದು ಬರ್ತೀನಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿಂತ್ಕೊಳ್ಳಮೆ. ಅಜ್ಜಿ, ಯಾವಾಗ ಬಂದಜ್ಜಿ? ನಿನ್ನನ್ನ ನೀನ್ ಏನ್ ಅನ್ಕೊಂಡಿದ್ಯಾಮಿ? ಈ ಮನೆ ಯಜಮಾನಿ ಅನ್ಕೊಂಡಿದ್ಯಾ ಇಲ್ಲ ದೊಡ್ಡ ರಾಜಕಾರಣಿ ಅನ್ಕೊಂಡಿದ್ಯಾ? ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಮ್ಮಿ? ಅಜ್ಜಿ, ಏಯ್, ನೀನ್ ಮಧ್ಯ ಮಾತಾಡ್ಬೇಡ. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳ. ಯಾಕಜ್ಜಿ? ನಾನು ಯಾವಾಗ ನೋಡಿದ್ರು ನನ್ನುಲಿ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೆ. ಈಗ ನೋಡಿದ್ರೆ ನೋಡ್ತಿದ್ದಂಗೆ ಬೈತೀಯಲ್ಲಜ್ಜಿ. ಹೂ ಕಣ್ಲ, ಈ ದೊಡ್ಡಗೌಡನ ಮನೆ ಮರ್ಯಾದೆನ ಮೆರೆಸ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಎಲ್ಲಾರ ಬಾಯಿಗೂ ಆಹಾರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀತಿ ಹೆಂಗ್ಲ ಬಂದತ್ತು? ಅಜ್ಜಿ, ಏಯ್, ಅದೇನ್ ಮೋಡಿ ಮಾಡ್ಬಿಟ್ಟಿದ್ಯಮ್ಮ ನೀನು ಅವನಿಗೆ? ಏನ್ ಮಾಡಿದ್ಯಾ ಹೇಳು? ಯವ್ವ, ನೀನು ಸುಮ್ಕೆ ಇದ್ಬಿಡವ. ಈಗ ತಾನೇ ನಾವು ಕಷ್ಟಪಟ್ಟು ಎಲೆಕ್ಷನಲ್ಲಿ ಗೆದ್ದಿದ್ವಿ ಕಣವ. ನಾನಿನ್ನೂ ಮಿನಿಸ್ಟರ್ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ನಮ್ಮ ರಾಜಕೀಯದ ಆಸೆನೆಲ್ಲ ಈಡೇರಿಸ್ಕೋಬೇಕಾದ್ರೆ ನಮ್ಮ ಮನೆತನದ ಮರ್ಯಾದೆನೆಲ್ಲ ಈಚೆಗೆ ತರಬಾರ್ದು ಕಣವ. ಆಮೇಲೆ ನಮ್ಮ ಜನ ಸರಿ ಇಲ್ಲ, ಇದನ್ನೇ ದೊಡ್ಡ ವಿಷಯ ಮಾಡಿಬಿಟ್ಟು ನಮ್ಮ ಹೆಸರು ಮಸಿ ಬಳ್ಬಿಡ್ತಾರೆ ಕಣವ. ಅದಕ್ಕೆ ನೀನು ಸುಮ್ಕೆ ಇರವ. ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ. ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅದಕ್ಕೆ ಅಲ್ಲಿ ಹೋಗಿ ಬರೋ ತನಕ ನೀನು ಸುಮ್ಕೆ ಇರವ. ಆಯ್ತು, ಹೋಗ್ಬಾ.
ನಾನೆಲ್ಲ ನೋಡ್ಕೋತೀನಿ. ನೋಡಮ್ಮಿ, ಈ ಮನೇಲಿ ಏನೇ ನಡೆದ್ರು ನಂದೇಯ ಕೊನೆ ತೀರ್ಮಾನ. ನಾನೇ ಈ ಮನೆ ಯಜಮಾನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಬಾಲ ಗೀಲ ಬಿಚ್ಚಿದ್ಯೋ ಸಿಗದು ತೋರ್ನ ಕಟ್ಬಿಡ್ತೀನಿ, ತಿಳಿತಾ? ನಡಿ ಒಳಗೆ. ಹೋಗಂದೆ. ಮಾವ, ಭಾವನಾಗ್ ನೀವು ಎಷ್ಟೇ ಫೇವರ್ ಆದರೂ ಅಷ್ಟೆ. ನಮ್ಮ ಅಜ್ಜಿ ಒಬ್ರಿದ್ರೆ ಸಾಕು. ಅಜ್ಜಿ ಮಾತಿಗೆ, ಅವ್ರ ಕಾಟಕ್ಕೆ ಈ ಭಾವನನೇ ಈ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಅನ್ಸುತ್ತೆ. ಲೇ ಸಿದ್ದೇಗೌಡ, ನಡಿಲ್ಲ ಅವಳಿಕೆ. ಬನ್ನಿ ಮೇಡಮ್ ಅವರೇ. ಲೇ ಸಿದ್ದೇಗೌಡ, ಮನೆ ಅಂದ್ಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಮನೆಯಲ್ಲಿ ದೊಡ್ಡವ್ರು ಅವರೇ ಅಂತ ಹೊಸಿ ಗೆಪ್ತಿ ಇಟ್ಕೊಂಡು ಇನ್ಮೇಲೆ ಯಾರೋ ಹೇಳಿದ್ ಕೇಳ್ಕೊಂಡು ಬಿದ್ದಿರು. ನಡಿ ಒಳಿಕೆ. ನೀನು ನಡಿ ಒಳಿಕೆ. ಲೇ ಮರಗೌಡ, ಅಪ್ಪಯ್ಯ, ನಾನು ಬೆಂಗಳೂರಿಗೆ ಹೋಗೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡು ಅಂತ ಹೇಳಿದ್ನಲ್ಲ, ಮಾಡಿದ್ಯಲ್ಲ? ಎಲ್ಲ ಮಾಡೀವ್ನಿ ಕಣಪ್ಪಯ್ಯ. ನಿಮ್ಮ ಬಟ್ಟೆ ಎಲ್ಲನೂ ಅವ್ವ ನೆನ್ನೆನೆ ಪ್ಯಾಕ್ ಮಾಡಿಬಿಟ್ಟು ಊರಿಗೋದ್ಲು. ಸರಿ, ನಾನು ಹಿಂಗೆ ಹೋಗಿ ಬರ್ತೀನಿ. ಮನೆ ಕಡೆ ಹೊಸಿ ಹುಷಾರು. ವಾ, ನಾನು ಹೋಗಿ ಬರ್ತೀನಿ ಕಣವ. ನಾನು ಬರೋ ಗಂಟ ಮನೆ ಕಡೆ ಹುಷಾರು ಕಣವ. ಲೇ ಮರಗೌಡ, ಆ ಪಾರ್ಟಿ ಆಫೀಸ್ ಫೋನ್ ಮಾಡಿ ಹೇಳ, ಅಪ್ಪಯ್ಯ ಹೊರಟವ್ರೆ ಅಂತ. ಹ್ಞೂ ಕಣಪ್ಪಯ್ಯ. ಯಾವಾಗ ಬರ್ತೀನವ? ಅಜ್ಜಿ, ಬೋರ್ ಆಗ್ತಾ ಇದೆಯಾ? ಒಂದು ಕತೆ ಹೇಳ ಅಜ್ಜಿ. ಗಂಡ ಹೆಂಡತಿ ಇಬ್ರು ಇರ್ತಾರೆ. ಅವರದ್ದೇ ಒಂದು ಪುಟ್ಟ ಪ್ರಪಂಚ. ಹೆಂಡತಿಗೆ ಗಂಡ ಅಂದರೆ ಪ್ರೀತಿ, ಗಂಡನಿಗಂತೂ ಹೆಂಡತಿ ಅಂದರೆ ಪ್ರಾಣ ಅಜ್ಜಿ. ಅವರಿಬ್ಬರು ನೆಮ್ಮದಿಯಾಗಿ ಆ ಜಗತ್ತಿನಲ್ಲಿ ಇರ್ತಾರೆ. ಆ ಸಮಯಕ್ಕೆ ಆ ಹೆಂಡತಿ ಅಜ್ಜಿಯೊಬ್ಬರು ನಿಮ್ಮ ಥರನೇ ಅವ್ರ ಮನೆಗೆ ಬರ್ತಾರೆ. ಅವ್ರ ನೆಮ್ಮದಿನ ಹಾಳು ಮಾಡ್ತಾರೆ. ಮೂರನೇವ್ರು ಯಾರು ಅವ್ರ ಮನೆಗೆ ಬರಬಾರ್ದು ಅಂತ ಆ ಗಂಡನಿಗೆ ಆಸೆ. ಆದರೆ ಏನು ಮಾಡೋದು, ವಿಧಿ ಇಲ್ಲ. ಆ ಹೆಂಡತಿಗೆ ಅಜ್ಜಿ ಕಂಡ್ರೆ ತುಂಬ ಪ್ರೀತಿ. ಅದೇ ಸಮಯಕ್ಕೆ ಆ ಗಂಡನ ಗೆಳೆಯ ಒಬ್ಬ ಊರಿಂದ ಆ ಮನೆಗೆ ಬರ್ತಾನೆ. ಅವನು ಅಷ್ಟೇ ಬೇಡದರ ವಿಷಯದಲ್ಲಿ ಮೂಗು ತೋರಿಸಿ ಆ ಗಂಡನ ಕಷ್ಟ ಕೊಡ್ತಾನೆ. ಹೆಂಡತಿಗೆ ಆ ವಿಷಯನೆಲ್ಲ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ಅದಕ್ಕೆ ಗಂಡ ಏನು ಮಾಡ್ತಾನೆ ಗೊತ್ತಾ? ಗಂಡ ಆ ಗೆಳೆಯಂಗೆ ಸರಿಯಾಗಿ ಬಾರಿಸಿ ಓಡಿಸ್ಬಿಡ್ತಾನೆ. ಆದರೆ ಒಂದು ಸಮಸ್ಯೆ ಆಗುತ್ತೆ. ಆ ಅಜ್ಜಿ ಅದನ್ನೆಲ್ಲ ನೋಡ್ಬಿಡ್ತಾರೆ. ಈಗ ಅಜ್ಜಿ ಏನಾದರೂ ಹೋಗಿ ಹೆಂಡತಿಗೆ ವಿಷಯನೆಲ್ಲ ಹೇಳಿಬಿಟ್ರೆ ಕಷ್ಟ ಆಗುತ್ತಲ್ವ ಅಜ್ಜಿ? ಆ ಸಂಸಾರ ಹಾಗೆ ಉಳಿಯಲ್ಲ. ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ, ದೂರ ಆಗ್ಬಿಡ್ತಾರಲ್ವ ಅಜ್ಜಿ? ಈಗ ಗಂಡ ಅನ್ನಿಸ್ಕೊಂಡವನು ಏನು ಮಾಡಬೇಕು? ಮಾತಾಡಿ ಅಜ್ಜಿ. ಕತೆ ಇಷ್ಟ ಆಗಲಿಲ್ವಾ ನಿಮಗೆ? ಐ ಆಮ್ ಸಾರಿ. ನೀವು ಮಾತಾಡಲ್ಲ ಅಲ್ವಾ? ಐ ಆಮ್ ಸಾರಿ ಅಜ್ಜಿ. ನಾನು ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆಸ್ಕೊಂಡೆ ಅಂತ ಹೇಳಬೇಕಾಗಿತ್ತು. ನಿಮ್ಮ ಪ್ರಾಣ ಉಳಿಸೋಕ್ಕೆ ಅಂತ ಅನ್ಕೊಂಡ್ರ? ನೋ, ನಿಮಗೆ ಪ್ರಜ್ಞೆ ಬಂದರೆ ನನಗೆ ಮೊದಲು ಗೊತ್ತಾಗಬೇಕು ಅಂತ. ನೀವು ಏನೆಲ್ಲ ವಿಷಯ ತಿಳ್ಕೊಂಡಿದ್ದೀರಾ ಅದನ್ನು ನಾನು ತಿಳ್ಕೋಬೇಕು ಅಂತ. ಅದಷ್ಟನ್ನು ತಿಳ್ಕೊಂಡಾದ್ಮೇಲೆ ನಿಮ್ಮನ್ನು ಇಹಲೋಕದಿಂದ ಪರಲೋಕಕ್ಕೆ ನಾನೇ ರವಾನಿಸ್ತೀನಿ. ಡೋಂಟ್ ವರಿ. ಆದರೆ ಅಲ್ಲಿವರೆಗೂ ನಿಮ್ಮ ಸಾವು ಮುಂದೆ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ.
ನಾನು ದಿನ ರಾತ್ರಿ ಬಂದು ಕತೆ ಹೇಳ್ತೀನಿ, ನಾಳೆ ಹೊಸ ಕತೆ ಹೇಳ್ತೀನಿ. ಸರಿ ಅಜ್ಜಿ, ಗುಡ್ ನೈಟ್. ಮೇಡಮ್ ಅವರೇ, ನನಗೆ ಗೊತ್ತು ನಿಮ್ಮ ಮನ್ಸಿಗೆ ತುಂಬ ಬೇಜಾರಾಗಿದೆ ಅಂತ. ಆದರೆ ಅಜ್ಜಿಗೆ ಸ್ವಲ್ಪ ಕೋಪ ಜಾಸ್ತಿ. ಅವ್ರು ಏನು ಎತ್ತ ಅಂತ ತಿಳ್ಕೊಳ್ದೇನೆ ಸುಮ್ಮನೆ ಮಾತಾಡ್ಬಿಡ್ತಾರೆ. ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ಮೇಡಮ್ ಅವರೇ. ತಲೆ ಕೆಡಿಸ್ಕೊಂಡು ಬದುಕಬಹುದು ಸಿದ್ದು ಅವರೇ, ಆದರೆ ಮನ್ಸಿಗೆ ನೋವಾದರೆ ತಡ್ಕೊಳಕ್ಕೆ ಕಷ್ಟ. ಅವರು ಒಂದು ಹೆಣ್ಣಾಗಿ ಹೀಗೆ ಮಾತಾಡೋದು ತಪ್ಪಲ್ವಾ? ಅದು ತಪ್ಪೇ ಮೇಡಮ್ ಅವರೇ, ಅದು ತಪ್ಪಂತ ನನಗೂ ಗೊತ್ತದೆ. ಆದರೆ ನಾನು ಅವ್ರಿಗೇನು ಹೇಳೋಕ್ಕಾಗೋದಿಲ್ಲ. ಏನಾರ ಮಾತಾಡೋಕ್ಕೋದ್ರೆ ನೀವೇ ನೋಡಿದ್ರಿ ಅಲ್ಲ ಹೆಂಗೆ ಬಾಯಿ ಮುಚ್ಚಿಸ್ಬಿಡ್ತಾರೆ ಅಂತ. ಜೀವನನೇ ಹೀಗಲ್ವಾ? ಮನ್ಸಲ್ಲಿ 100 ಮಾತಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಮಾತಾಡೋಕ್ಕೆ ಬರಲ್ಲ. ಕೆಲವರು ಅದನ್ನೇ ಎತ್ಕೊಂಡು ಮಾತಾಡಿ ಕೆಲಸ ಸಾಧಿಸ್ಕೋತಾರೆ. ನಿಮ್ಮ ಮಾತಲ್ಲೇ ಗೊತ್ತಾಯ್ತಾ ಇದೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗದೆ ಅಂತ. ಆದ್ರೂ ಇದಕ್ಕೆಲ್ಲ ಒಂಥರ ನಾನೇ ಕಾರಣ. ಮಾಡಬಾರ್ದು ತಪ್ಪು ಮಾಡಿ ಸುಮ್ಮನಾಗ್ಬಿಟ್ಟೆ. ಈಗ ಅದರಿಂದ ನಿಮಗೆ ತುಂಬಾ ನೋವಾಯ್ತಾ ಇದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಕೆಲವೊಂದು ತಪ್ಪುಗಳಿಗೆ ಕ್ಷಮೆ ಇರಲ್ಲ ಸಿದ್ದು ಅವರೇ. ಆದರೆ ಯಾರೋ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಮೇಡಮ್ ಅವರೇ, ದಯವಿಟ್ಟು ಹಿಂಗೆಲ್ಲ ಹೇಳ್ಬಿಡಿ. ದ್ರೌಪದಿನ ಕಣಕ್ಕೆ ದುರ್ಯೋಧನ ಕೆಟ್ಟ, ಸೀತೆನ ಕಣಕ್ಕೆ ರಾವಣ ಕೆಟ್ಟ. ಅವ್ರ ಮನಸ್ಸಲ್ಲೆಲ್ಲ ಇದ್ದಿದ್ದು ಅವ್ರನ್ನ ಬಲವಂತವಾಗಿ ಪಡ್ಕೋಬೇಕು ಅಂತ. ಆದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಿಷ್ಕಲ್ಮಶವಾದ ಪ್ರೀತಿ ಮೇಡಮ್ ಅವರೇ. ನಿಮ್ಮನ್ನ ಹೆಂಗೆ ಪಡ್ಕೋಬೇಕು ಅನ್ನೋದು ಗೊತ್ತಿಲ್ದೇನೆ ನಿಮಗೆ ಗೊತ್ತಿಲ್ಲದಂಗೆ ತಾಳಿ ಕಟ್ಬಿಟ್ಟೆ. ಅದು ನನ್ನ ತಪ್ಪೇ. ಕೆಲವೊಂದ್ಸಲ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಇಂಥ ತಪ್ಪುಗಳನ್ನ ಮಾಡಬೇಕಾಗುತ್ತೆ. ಹಾಗಂತ ನಾನು ಮಾಡಿರೋ ತಪ್ಪನ್ನು ಸಮರ್ಥಿಸ್ಕೋತಾ ಇಲ್ಲ. ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮನುಷ್ಯ ಹಸುಕೊಂಡು ಬೇಕಾದ್ರೂ ಬದುಕ್ಬಿಡ್ತಾನೆ ಮೇಡಮ್ ಅವರೇ. ಆದರೆ ಪ್ರೀತಿನ ಕಳ್ಕೊಂಡು ಬದುಕಕ್ಕಾಗೋದಿಲ್ಲ. ಅಯ್ಯೋ ನೋಡಿ, ನಾನು ಏನೇನೋ ಮಾತಾಡ್ಬಿಡ್ತಾ ಇದ್ದೀನಿ. ನೋಡಿ, ನಾವು ಬೆಳೆಸೋ ಮಕ್ಕಳೇ ನಮ್ಮ ಮಾತು ಕೇಳಬೇಕಂದ್ರೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಅಂಥದ್ರಲ್ಲಿ ನಿಮಗೆ ನನ್ನ ಮೇಲೆ ಮನಸ್ಸಾಗೋವರೆಗೂ ನಾನು ಕಾಯ್ತೀನಿ. ಅಲ್ಲಿ ಗಂಟ ದಯವಿಟ್ಟು ನೀವು ಹಿಂಗಿರ್ಬೇಡಿ. ಎಲ್ಲ ನೋವುಗಳು ಮರೆತು ದಯವಿಟ್ಟು ಖುಷಿಯಾಗಿರಿ. ಖುಷಿ ನನ್ನ ಜೀವನದಲ್ಲಿ ಸಿಗದೇ ಇರೋವಂಥ ಒಂದು ವಸ್ತು ಅಂದರೆ ಅದೇ. ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ನನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದು ನನ್ನನ್ನು ಕಾಡುತ್ತೆ. ಇರಲಿ ಮೇಡಮ್ ಅವರೇ, ಈಗ ರಸ್ತೆ ಇಲ್ಲ ಅಂತ ನಾವು ಓಡಾಡೋದನ್ನು ನಿಲ್ಲಿಸೋದಿಲ್ಲಲ್ವಾ? ನಮ್ಮದೇ ಆದ ದಾರಿನ ನಾವು ಮಾಡ್ಕೋಬೇಕಾಗುತ್ತೆ. ಈಗ ನಿಮಗೆಲ್ಲ ಮರೆತು ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾಳೆ ಅದೇನೋ ಕೆಲಸ ಇದೆ ಅಂದಲ್ವಾ, ನಾವು ಹೋಗಿ ಎಲ್ಲ ಮುಗಿಸ್ಕೊಂಬರೋಮ್ಮ. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಮನಸ್ಸು ಆಗ್ರಹ ಆಗುತ್ತೆ. ಇಲ್ಲ ಸಿದ್ದು ಅವರೇ, ನಾಳೆ ನಾವು ಎಲ್ಲೂ ಹೋಗೋದು ಬೇಡ. ಯಾಕೆ ಮೇಡಮ್ ಅವರೇ? ನೀವು ಹೇಳಿದ್ರಿ ಅಲ್ವಾ ಅದೆಲ್ಲ ಹೋಗಬೇಕು ಅಂತ. ನಿಮ್ಮ ಅಜ್ಜಿ ಇಷ್ಟೆಲ್ಲ ಹೇಳಾದ್ಮೇಲೂ ನಾವು ಹೋದರೆ ಸರಿ ಇರಲ್ಲ. ಲಕ್ಷ್ಮಣ್ ರೇಖೆನೇ ದಾಟ್ಬಿಡ್ಬೋದೇನೋ, ಆದರೆ ಕೆಲವೊಂದು ಸಂಬಂಧಗಳು ಹಾಕೋ ರೇಖೆನ ನಾವು ದಾಟಬಾರ್ದು. ಅದರಿಂದ ಯಾರಿಗೂ ಒಳ್ಳೆಯದಾಗಲ್ಲ. ಮೇಡಮ್ ಅವರೇ, ನಾನು ಆಗಲೇ ಹೇಳಿದ್ನಲ್ವಾ, ಅಜ್ಜಿ ಮಾತುಗಳಿಗೆ ನೀವು ತಲೆ ಕೆಡಿಸ್ಕೊಬಿಡಿ. ಅವ್ರನ್ನ ನಾನು ಒಪ್ಪಿಸ್ತೀನಿ.
ಅವ್ರನ್ನ ಹೆಂಗೆ ಒಪ್ಪಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆಗೆಡಿಸ್ಕೊಬಿಡಿ. ನೀವು ನಾಳೆ ಕೆಲಸದ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಈಗ ನೆಮ್ಮದಿಯಾಗಿ ಮನೆ ಕಳಿ. ಒಂದೇ ಒಂದು ಮಾತು ಮೇಡಮ್ ಅವರೇ, ಆ ದೇವರು ನಿಮ್ಮನ್ನ ನನ್ನ ಜೀವನಕ್ಕೆ ಕಳಿಸ್ಕೊಟ್ಟವನೇ ಅಂದಮೇಲೆ ನಿಮ್ಮನ್ನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ನಿಮ್ಮ ಕಣ್ಣೀರು ನನ್ನ ಕಣ್ಣೀರು, ನಿಮ್ಮ ಖುಷಿ ನನ್ನ ಖುಷಿ. ನಿಮ್ಮ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿಮೀಗ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಯ್ತದೆ. ಶಾಂತಿಯಿಂದ ಜಗತ್ತನ್ನೇ ಗೆಲ್ಬೋದು ಅಂತಾರೆ. ಅಂಥದ್ರಲ್ಲಿ ಈ ಮನೆಯವ್ರ ಮನಸ್ಸನ್ನ ಗೆಲ್ಲಕ್ಕಾಗೋದಿಲ್ವೇ? ನಂಬಿಕೆ ಇಡಿ.